ಈಗ ನಿಮ್ಮ ಮುಂದೆ ನಾಟಕ ಮಾಯಾ ಮದಮರ್ಧನ ಅಲ್ಲಮಪ್ರಭು. ಮಾಯಾ ಮದಮರ್ಧನ ಅಲ್ಲಮಪ್ರಭು. ಮಾಯಾ ಮದಮರ್ಧನ ಅಲ್ಲಮಪ್ರಭು. ಸತ್ತವರ ಕಥೆಯಲ್ಲಿದೆ. ಜನನದ ಕುತ್ತದಲ್ಲಿ ಕುದಿ ಕುದಿದು ಸತ್ತವರ ಹೊಲಬು ತಾನಲ್ಲ. ಹೊತ್ತು ಗಳಿಯಲು ಮತ್ತ ಮತಿಗಳು ಪುಂಡರಾಳಿದ ಕಥೆ ಇದಲ್ಲ. ಸತ್ಯ ಶರಣರು ತಿಳಿಯುವುದೀ ಪ್ರಭುಲಿಂಗ ಲೀಲೆಯಲ್ಲಿ. ಪ್ರಭುಲಿಂಗ ಲೀಲೆ ಎಲ್ಲಿದ್ದಾರೆ? ಅವರನ್ನು ಕರೆದುತ್ತಾ ಹೋಗು. ಅಪ್ಪಣೆ ರಾಜಕುಮಾರಿ. ಆಹಾ, ಅದೆಂಥ ಕರ್ಣಾನಂದಕರವಾಗಿ ನುಡಿಸುತ್ತಿದ್ದಾರೆ. ಮದ್ದಳೆಯಿಂದ ಮಾತನಾಡಿಸುತ್ತಿದ್ದಾರೆ. ಮದ್ದಳೆ ತರಂಗದಿಂದ ಹಾಡಿಸುತ್ತಿದ್ದಾರೆ. ಇವನ ಬೆರಳುಗಳು ವಾಣಿಯ ಕರಗಳೇ? ಇಲ್ಲ, ಇವನು ಗಾರುಡಿಗನೋ ಅಥವಾ ಗಂಧರ್ವನೋ? ಇಲ್ಲ ಇಲ್ಲ, ಮಧುಕೇಶ್ವರನೇ ನನ್ನ ನೃತ್ಯಕ್ಕೆ ಬಂದು ಒಲಿದು ಪ್ರಸನ್ನನಾದನೆಂದು ಮದ್ದಳೆಯ ವಿದ್ವಾನನಾಗಿ ಬಂದನೆ. ಯಾರಿವನು? ಯಾರಿವನು? ಹೀಗೆ ದಯಮಾಡಿಸಿ. ಮದ್ದಳೆಯ ವಿದ್ವಾನ್ ವಿಭೂಷಣರಿಗೆ ವಂದನೆಗಳು. ಶರಣು. ನಿಮ್ಮ ಕಲಾ ನೈಪುಣ್ಯತೆಗೆ ನಾನು ಮೆಚ್ಚಿದೆ. ಕಲೆಯ ಮೇಲಿರುವ ನಿಮ್ಮ ಪ್ರೀತಿಗೆ ನಾನು ಮೆಚ್ಚಿದೆ. ಹೊಸತನವಿದೆ ನಿಮ್ಮ ಕೈಯಲ್ಲಿ. ಹೊಸತನ ಸಾಧಿಸಿದ್ದೀರಿ ನೀವು. ಹೊಸ ಸಾಧನೆಗೆ ನನ್ನ ಪಯಣ. ಹಸಿ ಜಿಡ್ಡುತನ ತೊಳೆದು ಹೊಸ ಮಾರ್ಗ ನಿರ್ಮಿಸುವುದೇ ನನ್ನ ಪ್ರಯತ್ನ. ವಿದ್ಯಾ ವಿನಯ ಸಂಪನ್ನರೇ. ತಮ್ಮ ಊರು? ನಾನು ಇದ್ದ ಊರೇ ನನ್ನದು. ಅಂದರೆ ಇದೇ ಊರೇ ನಿಮ್ಮದು? ಈ ಊರಲ್ಲಿ ಇರುವವರೆಗೂ. ನನ್ನ ಹೆಸರು ಮಾಯಾ. ನನ್ನ ತಂದೆ ಈ ಬನವಾಸಿಯ ರಾಜ, ಮಮಕಾರ ಪ್ರಭು. ತಾಯಿ ಮೋಹಿನಿ ರಾಣಿ. ತಮ್ಮ ಹೆಸರು? ಎಲ್ಲಿಯೂ ನಿಲ್ಲದ, ಅಲ್ಲಿಗೂ ಹೋಗದ, ಇಲ್ಲಿಗೂ ಬರದ ನನಗೆ ಅಲ್ಲಮ ಎಂದು ಕರೆಯುತ್ತಾರೆ. ಅಲ್ಲಮ? ನಾನು ನಿಮ್ಮನ್ನು ಹೇಗೆ ಕರೆಯಲಿ? ನಿಮಗಿಷ್ಟ ಬಂದಂತೆ. ನನ್ನದೊಂದು ವಿನಂತಿ ಇದೆ, ನಡೆಸಿಕೊಡುವಿರಾ? ಸಾಧ್ಯವಾದುದನ್ನು ಸೇವೆಯಾಗಿದ್ದರೆ ಮಾತ್ರ. ಶ್ರೀ ಮಧುಕೇಶ್ವರನ ನನ್ನ ನೃತ್ಯ ಸೇವೆಗೆ ನೀವು ಮದ್ದಳೆ ನುಡಿಸಬೇಕು. ಇದು ಆಜ್ಞೆಯಲ್ಲ, ತಮ್ಮಲ್ಲಿ ಭಿಕ್ಷೆ. ಶಿಕ್ಷೆ ನೀಡುವ ಅಧಿಕಾರವುಳ್ಳವರು ಭಿಕ್ಷೆ ಬೇಡುವುದು ಸರಿಯೇ? ಅಂತರಾಳದ ಆಸೆ ಬಯಕೆಗಳನ್ನು ಅಧಿಕಾರದಿಂದ ಪಡೆಯಲಾಗುವುದಿಲ್ಲ. ಪಡೆದರೂ ತೃಪ್ತಿಕರವಾಗಿರುವುದಿಲ್ಲ. ಮೇಲಾಗಿ ಆಜ್ಞೆ ನೀಡುವ ಸ್ಥಳವೂ ಇದಲ್ಲ, ಆಜ್ಞೆಗೆ ಒಳಪಡುವ ವ್ಯಕ್ತಿಗಳೂ ನೀವಲ್ಲ. ಸರಿ ಸರಿ. ನಿಮ್ಮ ನೃತ್ಯ ಸೇವೆ ಯಾವ ಗುರಿ ಉದ್ದೇಶ ಸಾಧನೆಗಾಗಿ? ಪರಮ ಮಂಗಳ ಮೂರ್ತಿ ಮಧುಕೇಶ್ವರನ ಅನುಗ್ರಹಕ್ಕಾಗಿ, ಮಧುಕೇಶ್ವರನ ಒಲುಮೆಗಾಗಿ, ಮಧುಕೇಶ್ವರನನ್ನು ಪಡೆಯುವುದಕ್ಕಾಗಿ. ಕುಮಾರಿ, ನೀನು ಇಂಥ ಕಠಿಣ ನಿರ್ಧಾರ ತೆಗೆದುಕೊಳ್ಳಲು ನಿನಗೆ ಪ್ರೇರೇಪಿಸಿದವರು ಯಾರು? ಅವನೇ ಮಧುಕೇಶ್ವರ. ಮೇಲಾಗಿ ನನ್ನ ಜಾತಕ ನೋಡಿದ ನಮ್ಮ ಅರಮನೆಯ ಗುರುಗಳು ನಾನು ದೇವರಿಗಾಗಿಯೇ ಹುಟ್ಟಿದವಳಂತೆ, ಈ ಲೋಕದ ಗಂಡಸರು ನನಗೆ ಗಂಡನಾಗಲು ಸಾಧ್ಯವೇ ಇಲ್ಲವಂತೆ, ಈ ದೇವನೇ ನನ್ನ ಕೈ ಹಿಡಿಯುವನಂತೆ, ಹೀಗೆ ನನ್ನ ಜಾತಕದಲ್ಲಿದೆ. ಹಾಗಂತ ನಮ್ಮ ಗುರುಗಳು ಹೇಳಿದ್ದಾರೆ. ಓಹೋ, ಹೀಗಿದೆಯೋ ವೃತ್ತಾಂತ? ಈ ಮಧುಕೇಶ್ವರನನ್ನ ನೃತ್ಯದಿಂದ ಮರಳು ಮಾಡಿ ಓಲಿಸಿಕೊಳ್ಳಬೇಕೆಂದಿರುವಿರೋ? ಎಚ್ಚರ, ಹೆಜ್ಜೆ ತಪ್ಪೀರ. ಯಾಕೆಂದರೆ ಇವನು ಕಲಾವಿದ, ನೃತ್ಯಗಾರ, ನಟರಾಜ. ಅದಕ್ಕೇನೆ ತಮ್ಮಂತ ಮಹಾನುಭಾವರ ಸಹಾಯ ನನಗೆ ಬೇಕು. ಅದೇಕೋ ಏನೋ ಅವನನ್ನು ಪಡೆಯಬೇಕೆಂಬ ಬಯಕೆ, ಆಸೆ ದಿನ ದಿನ ಬಲಿಯತೊಡಗಿದೆ.
ಆಸೆಯನ್ನು ಬಲಿ ಕೊಟ್ಟರೆ ಜೀವನವೇ ಬಲಿಯಾಗುತ್ತದೆ. ಅಲ್ಲದೆ ಬಾಲ್ಯದ ಯೌವನದ ಬಯಕೆಗಳು ಹುಚ್ಚು ವಿಕಾರದವುಗಳಾಗಿರುತ್ತವೆ. ಬಾಲ್ಯದಲ್ಲಿಯೇ ಮಾರ್ಕಂಡೇಯ, ಬಾಲ್ಯದಲ್ಲಿಯೇ ಧ್ರುವ, ಬಾಲ್ಯದಲ್ಲಿಯೇ ಪ್ರಹ್ಲಾದ ದೇವರನ್ನು ಪಡೆಯಲಿಲ್ಲವೇ? ನಾನು ಕೂಡ ಬಾಲ್ಯದಲ್ಲಿಯೇ ದೇವರನ್ನು ಹುಡುಕುತ್ತಾ ಮನೆ ಬಿಟ್ಟವನು. ಇನ್ನೂ ಮನೆಗೆ ಹತ್ತಿಲ್ಲ. ಸರಿ ಸರಿ, ಇಬ್ಬರ ಗುರಿಯೂ ಒಂದೇ ಆಯಿತಲ್ಲ. ಗುರಿ ಒಂದೇ ಆದರೂ ದಾರಿ ಬೇರೆ ಆಯಿತು. ಯಾವ ದಾರಿಯಿಂದ ಹೋದರೂ ತಲುಪುವುದು ಒಂದೇ ಸ್ಥಳ ಅಲ್ಲವೇ? ದಯವಿಟ್ಟು ನನ್ನ ನಿರ್ಧಾರಕ್ಕೆ ನೀವು ನೆರವಾಗಿ. ನಿಮ್ಮ ನಿರ್ಧಾರ ಘೋರ. ಘೋರ ತಪಗೈದು ಅಘೋರನ ಮನವೊಲಿಸಿ ಗಿರಿಜೆ ಶಿವನ ಸತಿಯಾದಳಲ್ಲವೇ? ದಯವಿಟ್ಟು ನಿರಾಕರಿಸಬೇಡಿ. ಶಿವನಿಚ್ಛೆ ಆಗಲಿ, ನಡೆಸಿಕೊಡುವೆ. ಧನ್ಯಳಾದೆ. ನಿಮಗೆ ಉಳಿದುಕೊಳ್ಳುವುದಕ್ಕೆ ವಿಶೇಷ ವ್ಯವಸ್ಥೆ ಮಾಡಿಸುವೆ. ಇದಕ್ಕೆ ನಿಮ್ಮ ಹಿರಿಯರು ಒಪ್ಪುವರೇ? ನನ್ನಿಚ್ಛೆಗೆ ಅವರೆಂದೂ ಎದುರಾಗುವುದಿಲ್ಲ, ಎದುರಾಡಿಲ್ಲ. ಸರಿ, ಆಗಲಿ, ನಡೆಯಲಿ ನಿಮ್ಮ ನೃತ್ಯ ಸೇವೆ. ಬನ್ನಿ, ಬನ್ನಿ ಬನ್ನಿ. ನೋಡಿ, ನಿತ್ಯ ನೇಮಕ್ಕೆ ಕುಂದಾಗಬಾರದು, ತಪ್ಪಿಸಕೂಡದು. ಆಗಬಹುದು. ಬೇಸರ ಮಾಡಿಕೊಳ್ಳಬೇಡಿ. ನಾನು ನೃತ್ಯ ನಿಲ್ಲಿಸುವವರೆಗೂ ನೀವು ಮದ್ದಳೆ ನಿಲ್ಲಿಸಕೂಡದು. ನಾನು ಮುಕ್ತಾಯ ಕೊಡುವವರೆಗೂ ನೀವು ನೃತ್ಯ ನಿಲ್ಲಿಸಕೂಡದು. ನನ್ನ ನೃತ್ಯಕ್ಕೆ ಮಹಾನ್ ಮಹಾನ್ ವಿದ್ವಾನರೇ ಕೈ ಸೋತವೆಂದು ಮದ್ದಳೆ ಬಿಟ್ಟು ಎದ್ದು ಹೋಗಿದ್ದಾರೆ. ನನಗೆ ಆತ್ಮಸ್ತುತಿ ಸೇರುವುದಿಲ್ಲ. ಈ ಮಾಯೆಯನ್ನು ಗೆದ್ದವರು ಯಾರೂ ಇಲ್ಲ. ಸೋತವರಿಂದ ನೀವು ಗೆದ್ದವರು ಅಷ್ಟೇ. ಅಂದರೆ ನೀವು ನನ್ನನ್ನು ಸೋಲಿಸುವಿರಾ? ಗೆಲ್ಲುವೆನೆಂಬ ಛಲ ನಿನಗಿದ್ದರೆ, ಸೋಲಿಸಬೇಕೆಂಬ ಹಠ ನನಗಿದ್ದರೆ ತಪ್ಪೇನು? ಆಯ್ತು ಆಯ್ತು, ದಯಮಾಡಿಸಿ. ದಯಮಾಡಿಸಿ ಅಂತಃಪುರಕ್ಕೆ. ಓ ಮದ್ದಳೆಯ ವಿದ್ವಾನ್ ವಿಭೂಷಣ, ನಿಮ್ಮ ಬೆರಳುಗಳಲ್ಲಿ ಅದೆಂತಹ ಚಮತ್ಕಾರವಿದೆ. ನಿಮ್ಮ ಬೆರಳುಗಳಿಂದ ಹೊರಡುವ ನಾದ ತರಂಗ ಮೋದಕ. ನಿಮ್ಮ ನೃತ್ಯ ಕೂಡ ಅತ್ಯಾಕರ್ಷಕ, ಮನಮೋಹಕ. ನನ್ನ ನೃತ್ಯಕ್ಕೆ ನಿಮ್ಮ ಕರೆಗಳೇ ಪೂರಕ. ನಿಮ್ಮ ಹೆಜ್ಜೆ ಗೆಜ್ಜೆ ನಾದಗಳೇ ನನ್ನ ಮದ್ದಳೆಗೆ ಪ್ರೇರಕ. ಹೆಣ್ಣನ್ನು ಕುಣಿಸುವ ಕಲೆ ನಿಮಗೆ ಚೆನ್ನಾಗಿ ಗೊತ್ತು. ಗಂಡನ್ನು ಅಲ್ಲಾಡಿಸುವ ಕಲೆ ಹೆಣ್ಣಿಗೆ ಚೆನ್ನಾಗಿ ಗೊತ್ತು. ಗಂಡು ಅಲ್ಲಾಡುತ್ತಿದ್ದರೇನೇ ಗಮ್ಮತ್ತು. ಇದೇ ಮಾಯಾ ಪ್ರಪಂಚದ ಗುಟ್ಟು. ಇದಕ್ಕಾಗಿಯೇ ಮಾನವನ ಮರುಹುಟ್ಟು. ಹೋಗಲಿ ಬಿಡಿ, ನೀವು ನನ್ನನ್ನು ಗೆಲ್ಲಲೆಂದೇ ಬಂದವರು. ಗೆದ್ದಿರಾ ನನ್ನ? ಸೋತೆನೆಂದು ನೀವು ಹೇಳಿದ್ದಾಗಲ್ಲವೇ ನಾನು ಗೆದ್ದಂತೆ. ನಾನು ನಿಮಗೆ ಸೋತೆ. ಸೋತು ಗೆಲ್ಲುವುದೇ ಹೆಣ್ಣಿನ ಸಹಜ ಗುಣ. ನೀವು ನನ್ನ ಗೆದ್ದಿರಿ. ಹೌದೇ? ಶುಭಮಸ್ತು. ನಾನು ಹೊರಡುವೆ. ನಿಲ್ಲಿ. ಗೆದ್ದವರು ಗೆದ್ದ ಬಹುಮಾನವನ್ನು ತೆಗೆದುಕೊಂಡು ಹೋಗಬೇಕಲ್ಲವೇ? ಬಹುಮಾನದ ಆಸೆ ಇಟ್ಟುಕೊಂಡು ಸ್ಪರ್ಧಿಸಿದವರಿಗೆ ಮಾತ್ರ ಬಹುಮಾನ ಬೇಕೇ ಹೊರತು ಆಸೆ ಅಳಿದ ಈ ಅಲ್ಲಮನಿಗೆ ಅಲ್ಲ. ಬಿಟ್ಟು ಹೋಗದಿರಿ ಬನವಾಸಿ ಬಹುಮಾನವ. ಕಟ್ಟಿಕೊಂಡು ಹೋಗಿ ಇಡಲು ನನಗೆ ಸ್ಥಳವೇ ಇಲ್ಲ. ಮೇಲಾಗಿ ಬಹುಮಾನ ಜನರಿಗೆ ತೋರಿಸಬೇಕೆಂಬ ಬಯಕೆಯೂ ನನ್ನಲ್ಲಿಲ್ಲ. ನಿಲ್ಲಿ. ಎಲ್ಲವನ್ನೂ ಬಲ್ಲವರೂ ನೀವು. ಅರಮನೆಯ ನೇಮಗಳು ನಿಮಗೆ ತಿಳಿಯದೆ? ಗುರುಮನೆಯ ನೇಮಾವಳಿ ಬಲ್ಲವನು ನಾನು. ಅರಮನೆ ಸೆರೆಮನೆ ಅವು ನಿಮಗೆ. ಅಂತಃಪುರಕ್ಕೆ ಬರುವಾಗ ಅಪ್ಪಣೆ ಪಡೆದು ಬಂದ ನೀವು ಸ್ವತಂತ್ರರಲ್ಲ. ಯಾಕೆ? ಬರುವಾಗ ಅಪ್ಪಣೆ ಪಡೆದು ಬಂದವರು ಹೋಗುವಾಗಲೂ ಅಪ್ಪಣೆ ಪಡೆಯಬೇಕು. ಹೌದು, ಅಪ್ಪಣೆ ಯಾವುದಕ್ಕೂ ಎಲ್ಲದಕ್ಕೂ ಬೇಕೇ ಬೇಕು. ಅಪ್ಪಣೆಯಿಂದಲೇ ಬಂದು
ಅಪ್ಪಣೆಯಿಂದಲೇ ನಡೆದು ಅಪ್ಪಣೆಯಿಂದಲೇ ಸಾಗಿದೆ ಈ ಜಗತ್ತು. ನಿಮ್ಮ ಮಾತು ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನಿಸುತ್ತೆ. ನಿಮ್ಮ ಜೊತೆಗೇನೆ ಇರಬೇಕು ಅನಿಸುತ್ತೆ. ನೋಡಿ, ನನ್ನದೊಂದು ಬಯಕೆ ಈಡೇರಿಸಿಕೊಡಿ. ಬಯಕೆ? ಏನದು? ಯಾವ ಬಯಕೆ? ನಾನು ನಿಮ್ಮನ್ನು ಪ್ರೇಮಿಸಿದ್ದೇನೆ. ಏನೆಂದಿರಿ? ಹೇಳಿ. ನಾನು ನಿಮ್ಮನ್ನು ಪ್ರೇಮಿಸುವೆ. ನಾನು ಪ್ರೇಮ? ನಾನು ಪ್ರೇಮ? ಯಾಕೆ 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 ನಗುತ್ತಿದ್ದೀರಿ? ನಾನು ಪ್ರೇಮ? ಇಲ್ಲಿ ಕೇಳು. ಯಾರಲ್ಲಿ ನಾನು ತುಂಬಿದೆಯೋ ಅದರೊಳಗೆ ಪ್ರೇಮದ ಸ್ವರವಿರಲು ಸಾಧ್ಯವೇ ಇಲ್ಲ. ಯಾರಲ್ಲಿ ಪ್ರೇಮದ ಸ್ವರ ತುಂಬಿರುವುದೋ ಅವರೊಳಗೆ ನಾನು ಎಂಬ ಸ್ವರವಿರಲು ಸಾಧ್ಯವೇ ಇಲ್ಲ. ಅಹಂ ಮತ್ತು ಪ್ರೇಮ ಒಟ್ಟಿಗೆ ಇರಲು ಸಾಧ್ಯವೇ ಇಲ್ಲ. ನಿಮಗೆ ನನ್ನಲ್ಲಿ ಪ್ರೇಮ ಇಲ್ಲವೇ? ಇದೆ. ನಿನ್ನಲ್ಲಿ ಮಾತ್ರವಲ್ಲ, ಎಲ್ಲದರ ಮೇಲೂ ನನಗೆ ಪ್ರೇಮವಿದೆ. ಪ್ರತಿ ವ್ಯಕ್ತಿಯೂ ಪ್ರೇಮವೆಂಬ ಭಂಡಾರ ಇಟ್ಟುಕೊಂಡೇ ಜನಿಸಿದವನು. ಪ್ರೇಮ ಆತನ ಜನ್ಮ ಸಿದ್ಧ ಹಕ್ಕು. ಪ್ರೇಮ ಮನುಷ್ಯನ ಸಂಪತ್ತು. ಹಾಗಿದ್ದರೆ ನಾನು ನಿಮಗೆ ಪ್ರೇಮ ಕೊಡುತ್ತಲೇ ಸಾಗುವೆ. ಪ್ರೇಮಕ್ಕೆ ಇರುವ ಗುಣ ಒಂದೇ. ಬೇಡುವುದು ಪಡೆಯುವುದು ಅದಕ್ಕೆ ಗೊತ್ತಿಲ್ಲ. ಪ್ರೇಮಕ್ಕೆ ಎರಡು ಗುಣವಿಲ್ಲ. ಅದಕ್ಕಿರುವ ಗುಣ ಒಂದೇ, ಅದು ಹಂಚಿಕೊಳ್ಳುವಿಕೆ. ನೀವೇನಾದರೂ ಅನ್ನಿ, ನನಗೆ ನಿಮ್ಮ ಪ್ರೇಮ ಬೇಕು. ನಾನು ಅದನ್ನು ಬಯಸುವೆ. ಇದು ನಿನ್ನ ಸಹಜ ಗುಣ. ಬಯಕೆ ಆಸೆಗಳನ್ನು ಪೂರೈಸುವುದಕ್ಕೆ ನಿನ್ನ ಪ್ರೇಮ, ಇದು ಸಕಾಮ ಪ್ರೇಮ. ಮತ್ತೆ ನಿಮ್ಮ ಪ್ರೇಮ ಎಂಥದ್ದು? ನಿಷ್ಕಾಮ ಪ್ರೇಮ. ಈ ಪ್ರೇಮಕ್ಕೆ ನಾನು ಪ್ರಾರ್ಥನೆ ಎನ್ನುತ್ತೇನೆ. ಹಾಗಿದ್ದರೆ ನನ್ನ ಪ್ರೇಮ ನಿಮಗೆ ಪ್ರಾರ್ಥನೆಯಂತೆ ಕಾಣುತ್ತಿಲ್ಲವೇ? ಇಲ್ಲ. ಹಾಗಿದ್ದರೆ ನನ್ನ ಪ್ರೇಮ ನಿಮಗೆ ಹೇಗೆ ಕಾಣಿಸುತ್ತದೆ? ಆಕಳು ಹುಲಿ ವೇಷ ಧರಿಸಿ ಪೈರು ಮೇಲು ಬಂದಂತೆ. ಅಂದರೆ ಹಸು ಹೊಲದ ಪೈರು ತಿನ್ನಲು ಹೋದರೆ ಹೊಲದೊಡೆಯ ಹೊಡೆದು ಓಡಿಸುತ್ತಾನೆ. ಅದೇ ಹುಲಿಯ ಮುಖವಾಡ ಹಾಕಿಕೊಂಡು ಹೋದರೆ ಹೊಲದೊಡೆಯ ಹೆದರಿ ಓಡಿ ಹೋಗುತ್ತಾನೆ ಅಲ್ಲವೇ? ಚೆನ್ನಾಗಿದೆ, ಚೆನ್ನಾಗಿದೆ ನಿಮ್ಮ ಉಪಮೇಯ. ಹೋಗ್ಲಿ ಬಿಡಿ. ನನಗೆ ನಿಮ್ಮ ಪ್ರೇಮ. ನೀನು ನನ್ನನ್ನು ಅರಮನೆಗೆ ಸ್ವಾಗತಿಸಿದಾಗಲೇ ನಾನು ಪ್ರೇಮ ಹಂಚಿಕೊಂಡಿರುವೆ. ಹಾಗಿದ್ದರೆ ಅಪ್ಪಿಕೊಳ್ಳಲು ಸಂಕೋಚವೇಕೆ? ನಾನು ನಿನ್ನಲ್ಲಿ ಅಂಗಸುಖ ಬಯಸಿ ನಿನ್ನಲ್ಲಿ ಪ್ರೇಮ ಹಂಚಿಕೊಂಡಿಲ್ಲ. ಪ್ರೇಮ ಭಿಕ್ಷುಕನಂತೆ ಯಾಚಿಸುವುದಿಲ್ಲ, ರಾಜನಂತೆ ಕೊಡುತ್ತಲೇ ಸಾಗುತ್ತದೆ. ನಾನು ನಿಮಗೆ ಪ್ರೇಮ ಕೊಡುತ್ತಲೇ ಸಾಗುವೆ. ನಿನ್ನ ಪ್ರೇಮ ಪ್ರಣಯಕ್ಕಾಗಿ, ನನ್ನ ಪ್ರೇಮ ಪ್ರಣವಕ್ಕಾಗಿ. ನಿನ್ನ ಪ್ರೇಮ ಭೋಗಕ್ಕಾಗಿ, ನನ್ನ ಪ್ರೇಮ ಯೋಗಕ್ಕಾಗಿ. ನಿನ್ನ ಪ್ರೇಮದಲ್ಲಿ ಬಂಧನ, ನನ್ನ ಪ್ರೇಮ ಬಯಲು. ನಿನ್ನ ಪ್ರೇಮ ಕಾಮದೆಡೆಗೆ, ನನ್ನ ಪ್ರೇಮ ದೈವತ್ವದ ಕಡೆಗೆ. ನನ್ನ ದೈವವೇ ನೀವೆಂದು ನಾನು ನಿಮ್ಮನ್ನು ಆರಾಧಿಸುವೆ, ಪೂಜಿಸುವೆ. ನೀವು ಬಯಲಾದರೆ ನಾನೂ ಬಯಲಾಗುವೆ. ನಾನು ನಿಮ್ಮನ್ನು ಹಿಂಬಾಲಿಸುವೆ. ದಯವಿಟ್ಟು ನನ್ನನ್ನು ಮದುವೆಯಾಗಿ. ಮದುವೆ? ಯಾಕೆ ನಗುತ್ತಿದ್ದೀರಿ? ನನ್ನ ಬೇಡಿಕೆ ನಿಮಗೆ ಹಾಸ್ಯಾಸ್ಪದವಾಯಿತೆ? ಹೌದು. ಛೀ, ಈ ಗಂಡಸರ ಜಾತಿನೇ ಹೀಗೆ. ಹೆಣ್ಣು ದೀನಳಾಗಿ ಬೇಡಿಕೊಂಡರೆ ಸಾಕು, ಈ ಗಂಡಸರಿಗೆ ಕೋಡು ಮೂಡಿಬಿಡುತ್ತದೆ. ಅದೇ ಹೆಣ್ಣು ಗಂಡಸರನ್ನು ತಿರಸ್ಕರಿಸುತ್ತಾ ಧಿಕ್ಕರಿಸುತ್ತಾ ಹೋದರೆ ಅವಳ ಬೆನ್ನ ಹಿಂದೆಯೇ ತಿರುಗುತ್ತದೆ. ಅವಳ ಕಾಲ ಬಳಿ ಬಿದ್ದಿರುತ್ತದೆ ಈ ಗಂಡು ಕುಲ. ನಾನು ಬಯಸಿದ್ದು ಬೇಡಿದ್ದು ಈಡೇರಲೇಬೇಕು. ಈ ಬನವಾಸಿ ರಾಜ್ಯ ಇರುವುದೇ ನನ್ನ ಬಯಕೆ ಆಸೆಗಳನ್ನು ಪೂರೈಸುವುದಕ್ಕಾಗಿ. ನಾನು ಈ ಬನವಾಸಿ ರಾಜರ ಏಕೈಕ ಪುತ್ರಿ. ನಾನು ಮನಸ್ಸು ಮಾಡಿದರೆ ಏನೆಲ್ಲ ಆಗಬಹುದು.
ಏನೆಲ್ಲವೂ ನಡೆದು ಹೋಗಬಹುದು. ಅಂದಾಗ ಇನ್ನು ನನ್ನ ನಿಮ್ಮ ಮದುವೆ ಆಗುವುದು ಅದೆಷ್ಟರ ಮಾತು? ಒತ್ತಿ ಒತ್ತಿ ಹಣ್ಣು ಮಾಡಿದರೆ ಆ ಹಣ್ಣು ಅದೆಂಥ ರುಚಿ ಕೊಡಬಹುದು. ಸಾಕು ನಿಲ್ಲಿಸಿ ನಿಮ್ಮ ವೇದಾಂತ. ಆಧ್ಯಾತ್ಮ ನುಡಿಯಲು ಇದು ಮಠ ಮಂದಿರವಲ್ಲ, ಇದು ಅರಮನೆ. ಅರಮನೆಯಲ್ಲಿ ಅರಸಿಕ ನುಡಿಗಳು ಸರಿಯಲ್ಲ. ಸರಸ ಸಲ್ಲಾಪಗಳೇ ಇಲ್ಲಿ ಭೂಷಣ. ಈ ನಿಮ್ಮ ವೈರಾಗ್ಯ, ಯೋಗ, ತಪಸ್ಸು ಇವೆಲ್ಲ ಗಂಟು ಕಟ್ಟಿ ಮೂಲೆಗೆ ಬಿಸಾಕಿ ಯೋಗ ಮುದ್ರೆಯಂತಿರುವ ಈ ನಿಮ್ಮ ರೂಪರಾಶಿಯನ್ನು ಭೋಗ ಸಂತೃಪ್ತಿಯಲ್ಲಿ ಮೇಳೈಸಿ ನೋಡಿ. ತುಂಬಿ ನಿಂತಿರುವ ಯೌವನ ಸಿರಿಯ ರತಿ ಚೆಲುವನ್ನು ಮೀರಿಸುವ ಈ ನನ್ನ ಚೆಲುವಿಕೆಗೆ ಹೆದರಿ ಗುಹೆಯಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದ ಸಿದ್ಧ ಸಾಧಕ ಯೋಗಿ ಮುನಿಗಳೆಲ್ಲ ಹೆದರಿ ತಮ್ಮ ಮನ ಚಂಚಲಾಯಿತೆಂದು ಕಮಂಡಲ ಕಟ್ಟಿಕೊಂಡು ಓಡಿ ಹೋದರು. ನಿನಗೆ ಹೆದರಿ ಮುನಿಗಳು ಓಡಿ ಹೋದರೆ? ಹೌದು. ಸರಿ ಸರಿ, ನಿನ್ನ ಹತ್ತಿರದಲ್ಲೇ ನಾನಿದ್ದರೂ ನಿನ್ನ ನೋಟ ನನಗೇಕೆ ತಾಕಲಿಲ್ಲ? ನಿನ್ನ ಪ್ರಭಾವ ನನ್ನ ಮೇಲೇಕೆ ಆಗಲಿಲ್ಲ? ಆಗಿದೆ, ಆದರೆ ಅದನ್ನು ತೋರ್ಪಡಿಸುತ್ತಿಲ್ಲ ಅಷ್ಟೇ. ಗಂಡಸು 1000 ಸಲ ನೋಡಿ ಗುರುತಿಸಿದ್ದನ್ನ ಹೆಣ್ಣು ಒಂದೇ ಒಂದು ಸಾರಿ ನೋಡಿದಾಗ ಗುರುತಿಸುತ್ತಾಳೆ. ನಿಮ್ಮ ಮನದಲ್ಲಿ ನಡೆದಿರುವ ಹೊಯ್ದಾಟ ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಮನಸ್ಸಿನ ಗುಣವೇ ಹೊಯ್ದಾಟ, ಹುಚ್ಚಾಟ. ಆದರೆ ಮನಸ್ಸನ್ನು ನಿಯಂತ್ರಿಸಿ ನಿಲ್ಲಿಸುವುದೇ ನನ್ನ ಹಠ. ನಿಮ್ಮ ಮಾತೇ ಮಾಟ. ಹಾಗೆ ಮಾಡಿ, ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ ನಿಲ್ಲಿಸಿ. ಅದಕ್ಕೆ ಹೇಳಿ ನನ್ನನ್ನು ಮದುವೆ ಮಾಡಿಕೋ ಎಂದು. ಮದುವೆ? ಮಾಯಾದೇವಿ, ನನಗೆ ಒಂದು ಕಥೆ ನೆನಪಾಯಿತು. ಹೇಳಿ, ಅದಾವ ಕಥೆ? ಮದುವೆ ಕಥೆ. ಮದುವೆ ಕಥೆ ಅದಾವ ಕಥೆ ಹೇಳಿ. ಕೇಳು. ದೇವರ ಬಳಿ ಒಮ್ಮೆ ಕತ್ತಲೆ ಹೋಗಿ ನಾನು ಸೂರ್ಯನನ್ನು ಮದುವೆ ಆಗುತ್ತೇನೆ ಎಂದಿತಂತೆ. ಅವನನ್ನು ಕರೆಸಿ ಎಂದು ಹೇಳಿತಂತೆ. ಆಹಾ, ತುಂಬಾ ಚೆನ್ನಾಗಿದೆ. ಹೇಳಿ, ಮುಂದೆ ಏನಾಯ್ತು? ಆಗ ದೇವರು ಸೂರ್ಯನನ್ನು ಕರೆದು, ನೋಡು ಸೂರ್ಯದೇವ, ಆ ಕತ್ತಲೆ ನಿನಗೆ ಮನಸೋತಿದ್ದಾಳೆ. ಅವಳು ನಿನ್ನನ್ನು ಮದುವೆಯಾಗ ಬಯಸಿದ್ದಾಳೆ. ಆದಷ್ಟು ಶೀಘ್ರ ಆ ಕತ್ತಲೆಯನ್ನು ನೀನು ಮದುವೆಯಾಗು ಅಂದನಂತೆ. ಆಗ ಸೂರ್ಯ, ಆ ಕತ್ತಲೆಯನ್ನು ನಾನು ನೋಡಿಯೇ ಇಲ್ಲ. ನಾನು ನೋಡಬೇಕೆಂದರೂ ಅವಳು ಓಡಿ ಹೋಗುತ್ತಾಳೆ. ಒಮ್ಮೆ ನನಗೆ ಭೇಟಿ ಮಾಡಿಸಿ, ನಾನು ಆ ಕತ್ತಲೆಯನ್ನು ಮದುವೆ ಆಗುತ್ತೇನೆ ಎಂದನಂತೆ. ಇದುವರೆಗೂ ಆ ದೇವರಿಗೆ ಆ ಕತ್ತಲೆಯನ್ನು ಸೂರ್ಯನಿಗೆ ಭೇಟಿ ಮಾಡಿಸಲು ಆಗೇ ಇಲ್ಲವಂತೆ. ಅಂದರೆ ನೀವು ಬೆಳಕು, ನಾನು ಕತ್ತಲೆಯೇ? ಹೌದು, ನಾವಿಬ್ಬರೂ ವಿರುದ್ಧ ದಿಕ್ಕಿನಲ್ಲಿದ್ದೇವೆ. ಶುಭವಾಗಲಿ. ನಾನು ಪ್ರೇಮಿಸಿದ್ದೇನೆ. ನಾನು ಹಂಚಿಕೊಂಡಿದ್ದೇನೆ. ನಾನು ಪ್ರೇಮಿಸುವೆ. ನಾನು ಪ್ರಾರ್ಥಿಸುವೆ. ನನ್ನ ಪ್ರೇಮ ದೈವತ್ವದ ಕಡೆಗೆ, ದೈವತ್ವದ ಕಡೆಗೆ, ದೈವತ್ವದ ಕಡೆಗೆ. ನಮಃ ಶಿವಾಯ, ನಮಃ ಶಿವಾಯ. ಶರಣು ಶರಣಾರ್ಥಿ. ಬನ್ನಿ, ತಾವು ಯಾರು? ತಮ್ಮ ಹೆಸರು? ನನಗೆ ಅಲ್ಲಮನೆನ್ನುತ್ತಾರೆ. ಸಂತೋಷ. ಬಹಳ ದೂರದಿಂದ ಬಂದಿರುವಿರೇನೋ. ಕುಳಿತುಕೊಳ್ಳಿ, ದಣಿ ಮಾರಿಸಿಕೊಳ್ಳಿ, ಕುಡಿಯಲು ನೀರು ತರುತ್ತೇನೆ. ಯಾವುದೂ ಬೇಡ. ಬನ್ನಿ, ಈ ದಿನ ನನ್ನಲ್ಲಿಯೇ ಇದ್ದು ನನ್ನ ಆತಿಥ್ಯ ಸ್ವೀಕರಿಸಬೇಕು. ಆಗಬಹುದು, ಶಿವನಿಚ್ಛೆ. ಅಂದ ಹಾಗೆ ತಮ್ಮ ಕಾಯಕ? ಶಿವ ಭಕ್ತರನ್ನು ಹುಡುಕುವುದು, ಭಕ್ತರಲ್ಲಿ ಭಕ್ತಿ ಭಿಕ್ಷೆ ಬೇಡುವುದು. ಆಹಾ, ಕೃತಾರ್ಥನಾದೆ, ಕೃತಾರ್ಥನಾದೆ. ಕೃತಕರ್ಮ ಕಳೆಯದೆ ಅದು ಹೇಗೆ ಕೃತಾರ್ಥನಾಗುವೆ?
ಆ ತಮ್ಮ ಹೆಸರು? ನನಗೆ ಗೊಗ್ಗಯ್ಯನೆನ್ನುವರು. ಗೊಗ್ಗಯ್ಯ. ತಮ್ಮ ಕಾಯಕ? ಕೃಷಿ ಕಾಯಕದಿಂದ ಈ ಭೂಮಿ ತಾಯಿ ಕೊಟ್ಟದ್ದರಲ್ಲಿ ತಮ್ಮಂಥ ಅತಿಥಿಗಳಿಗೆ, ಶಿವಯೋಗಿಗಳಿಗೆ, ಶರಣರಿಗೆ ಉಣಿಸಿ ಮಿಕ್ಕದ್ದರಲ್ಲಿ ನಾನು ಉಂಡು ಆ ಶಿವನೊಲುಮೆಗೆ ಪಾತ್ರನಾಗಬೇಕೆಂಬುದು ನನ್ನ ಬಯಕೆ. ಯಾವ ಕಾಯಕ ಮಾಡಿದರೂ ಜೀವವಧೆ ತಪ್ಪುವುದೇ ಗೊಗ್ಗಯ್ಯ? ಜೀವವಧೆ ಆಗುವುದೆಂದು ಕಾಯಕ ಬಿಡಲಾಗುವುದೇ? ಕಾಯಕ ಬಿಟ್ಟರೆ ಜೀವ ಉಳಿಯುವುದೇ? ಜೀವ ಉಳಿಸುವುದಕ್ಕಾಗಿ ಜೀವಹಿಂಸೆ ಕಾಯಕ ಮಾಡುವುದು ಸರಿಯಲ್ಲ. ಒಪ್ಪಿದೆ. ಅರಿತು ಹಿಂಸೆ ಮಾಡಿದರೆ ಅದು ಪಾಪ ಪಾತಕ. ಅರಿಯದೆ ನಡೆದ ಹಿಂಸೆ ಅದು ಹೇಗೆ ಪಾಪ? ಜೀವ ಇದ್ದರೆ ತಾನೇ ಆಚರಣೆ ಭಕ್ತಿ. ಗೊಗ್ಗಯ್ಯ, ಅನುಭವಿ ನೀನು. ಸರಿಯಾಗಿ ಹೇಳಿದೆ. ಇಲ್ಲಿ ಭಕ್ತಿಯ ಮಾಡಿ ಕೈಲಾಸ ಹೊಕ್ಕರೆ ಅಲ್ಲಿ ಬಿಡುವುದೇ ಸಾವು ನೋವುಗಳು. ಆಹಾ, ಎಂಥ ಅನುಭವ! ದಯವಿಟ್ಟು ನನ್ನಲ್ಲಿಯೇ ಉಳಿಯಬೇಕೆಂದು ವಿನಂತಿಸುವೆ. ಶಿವನಿಚ್ಛೆ ಆಗಲಿ. ತಾವು ನನ್ನ ತೋಟಕ್ಕೆ ಆಗಮಿಸಿದ್ದು ನನ್ನ ಭಾಗ್ಯ. ಮಹಾಪುರುಷ, ಮೋಕ್ಷ ಸಾಧನೆಗೆ ನಾನು ಯಾವ ಮಾರ್ಗ ಅನುಸರಿಸಲಿ? ಯಾವ ಕ್ಷೇತ್ರಕ್ಕೆ ಹೋಗಲಿ? ಯಾವ ತೀರ್ಥದಲ್ಲಿ ಮಿಂದು ಬರಲಿ? ಎಲ್ಲಿಗೂ ಹೋಗಬೇಡ ಗೊಗ್ಗಯ್ಯ. ಮಾನವ ಜೀವನದಲ್ಲಿ ಮಹತ್ತರವಾದದ್ದನ್ನು ಸಾಧಿಸಲು ಇರುವ ಮಾರ್ಗ ಈ ಶರೀರದಲ್ಲಿಯೇ ಇದೆ. ಈ ಶರೀರವನ್ನು ಆಧ್ಯಾತ್ಮಿಕ ಯಾತ್ರೆಯ ಸಾಧನ ಅಥವಾ ಒಂದು ದೇವಾಲಯ ಎಂದು ಪರಿಗಣಿಸಬೇಕು. ಈ ಶರೀರವೆಂಬ ದೇವಾಲಯದಲ್ಲಿ ಆಂತರ್ಯದ ಸಂಗೀತ ನುಡಿಸಬೇಕು. ಆಂತರ್ಯದ ಸಂಗೀತ? ಇದನ್ನು ಅರಿಯುವ ಬಗೆ ಯಾವುದು? ಅನುಸರಿಸುವ ಮಾರ್ಗ ಯಾವುದು? ಜೀವನದ ವೀಣೆಯೇ ಈ ಶರೀರ. ಈ ಶರೀರದಲ್ಲಿ ತಂತಿಗಳಿವೆ. ಅವು ಬಿಗಿಯಾಗಿಯೂ ಇರಬಾರದು, ಸಡಿಲಾಗಿಯೂ ಇರಬಾರದು. ಆ ಒಂದು ಸಮತೋಲನದ ಸ್ಥಿತಿಯಲ್ಲಿದ್ದರೆ ಮಾತ್ರ ಸಂಗೀತದಲ್ಲಿ ಪ್ರವೇಶಿಸಬಹುದು. ಆ ಆಂತರ್ಯದ ಸಂಗೀತ ಅರಿವಾಯಿತೆಂದರೆ ಅಖಂಡತೆ ಅರಿವಾಗುವುದು. ಇದೇ ದೈವತ್ವದ ಅರಿವು, ಪರಮಾತ್ಮನ ಅರಿವು. ಆಹಾ, ಧನ್ಯ ಧನ್ಯ. ತಾವು ಇಲ್ಲಿದ್ದು ನಿತ್ಯವೂ ಉಪದೇಶ ನೀಡಿ ಎಂದು ಬೇಡಿಕೊಳ್ಳುವೆ. ಹಾಗಿದ್ದರೆ ನಿನ್ನ ಕಾಯಕದಲ್ಲಿ ನಾನು ನೆರವಾಗಲು ಅವಕಾಶ ಕೊಡುವೆಯಾ? ಛೇ, ಉಂಟೆ. ತಾವು ಅತಿಥಿಗಳು, ಕೆಲಸ ಮಾಡಕೂಡದು. ಅನ್ಯತಾ ಭಾವಿಸಬೇಡ. ನಾನು ಇಲ್ಲಿ ಕಾಯಕ ಮಾಡಲೇಬೇಕು. ಇನ್ನು ನಿಮ್ಮ ಎದುರು ನಾನು ನಿರುತ್ತರ. ಗೊಗ್ಗಯ್ಯ, ತಾ ಇಲ್ಲಿ ಗುದ್ದಲಿ. ಏನು ಮಾಡುವಿರಿ? ಇಲ್ಲಿ ನೆಲ ಅಗಿಯಬೇಕೆಂದು ಆತ್ಮ ಆತುರ ಪಡುತ್ತಿದೆ. ಆಹಾ, ಹೌದೇ? ಕೃತಾರ್ಥನಾದೆ, ಕೃತಾರ್ಥನಾದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬಾ ಕಂದ, ನಿನ್ನ ನಿರೀಕ್ಷೆಯಲ್ಲಿಯೇ ನಾನಿರುವೆ. ನಮೋ ನಿತ್ಯ ನಿರಂಜನ, ನಮೋ ಗುಹೇಶ್ವರ. ನಿನಗಾಗಿ ಕಾಯುತ್ತಿದ್ದೆ ಅಲ್ಲಮ್ಮ. ಅಪ್ಪಣೆಯಾಗಲಿ ಗುಹೇಶ್ವರ. ಏತಕ್ಕಾಗಿ ನೀನು ಇಲ್ಲಿಗೆ ಬಂದೆ? ತಿಳಿಯದು. ತಿಳಿದುಕೊಳ್ಳಲು ಎಷ್ಟು ವರುಷ ಬೇಕು? ಎಷ್ಟು ಜನ್ಮ ಬೇಕು? ಒಂದೇ ಜನ್ಮ ಸಾಕು. ಬಲ್ಲವನಾಗೋ ಅಲ್ಲಮ್ಮ, ಎಲ್ಲರಂತಾಗಬೇಡ. ಸಲ್ಲದ ನಡೆನುಡಿ ಆಚಾರ ವಿಚಾರ ಅಳಿಸಿ ಹಾಕು. ಇನ್ನಿಲ್ಲದ ಅಮರ ತತ್ವ ಹಾಡಿ ಹೇಳು. ಸತ್ಯವನ್ನು ಬಿತ್ತರಿಸಿ ನಿತ್ಯ ನಿರಂಜನನಾಗು. ಕತ್ತಲೆ ಕಳೆವ ಸೂರ್ಯನಾಗು. ಕವಲೊಡೆದಿರುವಂತೆ ಇರುವ ಧರ್ಮಗಳ ಸವರಿ ಒಂದು ಕಾಂಡವ ಮಾಡು. ಮಾನವರ ಮತಿಗೆ ಮುಸುಕಿದ ಮಾಯ ಸೆರಗು ಹರಿದು ಹಾಕು. ಆಡ್ಯ ಮೌಢ್ಯ ಜಾಡ್ಯಗಳ ಬೇರು ಸಹಿತ ಕಿತ್ತು ಹಾಕು. ಲೋಕಕ್ಕೆ ಶಿವನ ಚಿತ್ಪ್ರಕಾಶದ ಬೆಳಕು ತೋರಿಸು. ಆಧ್ಯಾತ್ಮದ ಆದಿ ಗುರು ನೀನಾಗು. ಜಗಕ್ಕೆ ಪ್ರಭುವಾಗು, ಪ್ರಭು ದೇವನಾಗು. ಆಹಾ, ಓ ಅನಿಮಿಷ ಯೋಗಿ, ನೀ ನನಗೆ ಗುರುವಾದೆ. ನಮೋ ಗುಹೇಶ್ವರ, ನಮೋ ಗುಹೇಶ್ವರ. ಓಂ ನಮಃ ಶಿವಾಯ. ಓಂ
ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ